ಟ್ಯಾಂಕ್ ವಾಟರ್ದು ಇದ್ ಮಾಡಿದಾಗ ಅಲ್ಲಿ ಫೋಟೋ ಹಾಕೊಂತಾರೆ, ಪಾರ್ಕ್ ಅಲ್ಲಿ ಫೋಟೋ ಹಾಕೊಂತಾರೆ. ನಾವು ಕಸ ಎಲ್ಲೆಲ್ಲಿ ಇರುತ್ತೆ, ಜನಗಳ ಸಮಸ್ಯೆ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ನಾವು ಆ MLA, ಆ ಕ್ಷೇತ್ರದ MLA ಫೋಟೋಗಳು ಹಾಕ್ತಿವಿ. ಮಕ್ಳುಗಳನ್ನ ಸರ್ಕಾರಿ ಸ್ಕೂಲ್ ಒಳಗಡೆ ಸೇರ್ಸಕ್ ಆಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ಈ ತರ ಮ್ಯಾನೇಜ್ಮೆಂಟ್ ಇದ್ದಾಗ, ಈ ತರ ಅಧಿಕಾರ ಆಡಳಿತ ಇರ್ಬೇಕಾರೆ ಹೇಗೆ ಸರ್ಕಾರಿ ಸ್ಕೂಲ್ಗೆ ಮಕ್ಳನ್ನ ಸೇರಿಸ್ತಾರೆ? ಜನಗಳಿಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು, ಒಂದು ಎಜುಕೇಶನ್, ಒಂದು ಹಾಸ್ಪಿಟಲ್, ಹಾಗೆ ಒಂದು ಆರ್ಥಿಕವಾಗಿ ಒಂದು ಕೆಲಸಗಳು ಬೇಕಾಗಿರೋದು. ಸರ್ಕಾರಕ್ಕೆ ಇದನ್ನೇ ಸರಿಯಾಗಿ ಮಾಡಕ್ ಆಗ್ತಾ ಇಲ್ಲ ಅಂದ್ಮೇಲೆ ಇನ್ನೇನಕ್ಕೆ ಆಡಳಿತ ಮಾಡ್ತೀರಾ? ಕಾಂಗ್ರೆಸ್ ಅವರು RSS ಅವ್ರ ಮೇಲೆ ಇದನ್ನ ಹೇಳ್ತಾರೆ, RSS ಅವರು ಇವ್ರು ಕಾಂಗ್ರೆಸ್ ಮೇಲೆ ಹೇಳ್ತಾರೆ. ಸಂಸದಲ್ಲಿ ಇವ್ರು ಮಾತಾಡೋದು ಬರೀ ಇದೆ, ಕೋಮುವಾದ ಮಾಡು, ಅವನ ಮೇಲೆ ಅವ್ನ್ ಕಂಪ್ಲೇಂಟ್ ಹೇಳು, ಅವ್ನು ಪ್ರತಾಪ್ ಸಿಂಹ, ಅವನು ಯಾರೋ ಪ್ರದೀಪ್ ಈಶ್ವರ್ ಮೇಲೆ ಮಾತಾಡೋದು, ಪ್ರದೀಪ್ ಈಶ್ವರ್ ಯೂಸ್ ಮಾತಾಡ್ಬೇಕಾಗಿರೋದು ಇದು ಸಮಸ್ಯೆ ಬಗ್ಗೆ. ಜನಗಳಿಗೆ ಏನು ಸಮಸ್ಯೆ ಆಗ್ತಿದೆ, ಕಸ ವಿಲೇವಾರಿ ಬೆಂಗಳೂರಲ್ಲಿ ಆಗ್ತಿರೋದು ಮೇನ್ ಆಗಿ ಕಸದ್ದು ಸಮಸ್ಯೆ ಆಗ್ತಿದೆ. ಜನಗಳು ಎಲ್ಲಿ ಕಸ ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೇನಾದ್ರೂ ಒಂದು ತಾತ್ವಿಕ ಅಂತ್ಯ ತಗೊಂಡ್ಬರ್ಬೇಕು, ಅದನ್ನ ಮಾಡ್ತಾ ಇಲ್ಲ. ಉದ್ಯೋಗ ಸೃಷ್ಟಿ ಮಾಡಕ್ ಆಗ್ತಾ ಇಲ್ಲ. ಇದೆಲ್ಲ ಆಗ್ತಾ ಇರೋದು ಒಂದು ಉದ್ಯೋಗ ಸೃಷ್ಟಿ, ಅದನ್ನು ಒಂದು ನೇರ ಕಾರಣ. ಪೌರ ಕಾರ್ಮಿಕರಿಗೆ ಒಂದು ಗೌರ್ಮೆಂಟ್ ತರ ಕೆಲಸಗಳು ಕೊಟ್ಟಿ ಅಥವಾ ಇನ್ನ ನಿಯೋಜಿಸಿ ಈ ಕಸ ವಿಲೇವಾರಿದು ಸ್ವಲ್ಪ ಏನಂತಾರೆ ಅವ್ರಿಗೆ ಕೊಡ್ಬೇಕಾಗಿತ್ತು, ಒಳ್ಳೆ ಸಂಬಳ ಕೊಟ್ಟಿ. ಯಾಕೆಂದ್ರೆ ಇದೆಲ್ಲ ಕಷ್ಟದ ಕೆಲಸ, ಅವ್ರಿಗೆ ಒಳ್ಳೆ ಸಂಬಳ. ಇವಾಗ ಏನ್ ಮಾಡ್ತಾ ಇದಾರೆ ಇವರು, ಇದನ್ನ ಟೆಂಡರ್ ಕೊಡೋದು, ಯಾವನೋ ಒಬ್ಬ ದುಡ್ಡು ಮಾಡಕ್ಕೋಸ್ಕರ ಅವ್ರಿಗೆ 10,000ನೋ 8,000ನೋ ಸಂಬಳ ಕೊಟ್ಬಿಟ್ಟು ಇಟ್ಕೊಂಡಿದ್ದಾರೆ. ಸರ್ಕಾರದವರು ಯೋಚನೆ ಮಾಡ್ಬೇಕು, ಇಂಥವ್ರಿಗೆ ಅಟ್ಲೀಸ್ಟ್ ಒಂದು ಉದ್ಯೋಗ ಸೃಷ್ಟಿ ಮಾಡಿ ಒಂದ್ ಸ್ವಲ್ಪ ಒಳ್ಳೆ ಚೆನ್ನಾಗಿ ಸಂಬಳ ಕೊಟ್ಟಾಗ ಏನಾಗುತ್ತೆ, ನಮ್ಮ ಸಮಾಜ ಕ್ಲೀನ್ ಆಗುತ್ತೆ, ಅವರು ಸರಿಯಾದ ಟೈಮಿಗೆ ಬಂದು ಕೆಲಸ ಮಾಡ್ತಾರೆ. ಪೌರ ಕಾರ್ಮಿಕರನ್ನ ಜಾಸ್ತಿ ನಿಯೋಜನೆ ಮಾಡ್ಬೇಕು. ಅದೇ ನಿಮ್ಗೇನಾದ್ರು ಸಮಸ್ಯೆ, ಅಧಿಕಾರಿಗಳಿಗೆ ಸಮಸ್ಯೆ ಆದಾಗ ನಮ್ಮಲ್ಲಿ ಏನು ಇರ್ತಾರೆ ಪೊಲೀಸ್ ಬಂದೋಬಸ್ತು ಅನ್ಬಿಟ್ಟು 100 ಜನ ಅಧಿಕಾರಿಗಳನ್ನ ನೀವು ಪೊಲೀಸ್ ಅಧಿಕಾರಿಗಳು ಆಗಿರ್ಬೋದು, BBMP ಅಧಿಕಾರಿಗಳನ್ನಾಗಿರ್ಬೋದು ನಿಯೋಜಿಸ್ಕೊಂತೀರಾ, ನಿಮ್ ಕಾರ್ಯಕ್ರಮಗಳಲ್ಲಿ ನಿಯೋಜಿಸ್ಕೊಂತೀರಾ. ಆದ್ರೆ ಈ ತರ ವಿಚಾರದಲ್ಲಿ ಯಾಕೆ ನಿಯೋಜಿಸ್ತಿಲ್ಲ? ಇದು ಯಾಕೆಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ದಿವಸದ ಸಮಸ್ಯೆ ಇಲ್ಲ, ಇದು ಡೈಲಿ ಆಗುವಂತ ಸಮಸ್ಯೆ. ಇದು ಇಲ್ಲಿ ಒಂದು ಬೋರ್ಡ್ ಹಾಕ್ಬೇಕು, BBMPದು ಕ್ಯಾಮ್ರಾ ಇದೆ, ಮಾರ್ಷಲ್ಗಳನ್ನ ನಿಲ್ಲಿಸ್ಬೇಕು, ಅದನ್ನ ಅಟ್ಲೀಸ್ಟ್ ಫೈನ್ ಆದ್ರೂ ಹಾಕ್ಸೋದಾಗಿರ್ಬೋದು. ಈ ತರ ಎಲ್ಲ ಒಂದು ಅಟ್ಲೀಸ್ಟ್ ಮಾಡ್ಬೇಕಾಗಿರೋದು ಕಾಳಜಿ ಯಾವ ಇವ್ರಿಗೂ ಇದಿಲ್ಲ. ದಯವಿಟ್ಟು ಇನ್ ಮುಂದಕ್ಕೆ ಬದಲಾಗಿ ಇಲ್ಲಿ ನಮಗೆ ಮೇನ್ ಆಗಿ ಹೇಳ್ಬೇಕಂದ್ರೆ ಸ್ಕೂಲ್ ಮಕ್ಳಿಗೆ ತೊಂದರೆ ಆಗ್ತಿದೆ, ಓದಕ್ ಆಗ್ತಾ ಇಲ್ಲ. ದಯವಿಟ್ಟು ಅಶೋಕ್ ಅವರೇ ಅಥವಾ ಇಲ್ಲಿ BBMP ಅಧಿಕಾರಿಗಳೇ ದಯವಿಟ್ಟು ಒಂದ್ಸಲ ನೀವು ಭೇಟಿ ಕೊಟ್ಟಿ ಅಥವಾ ನಿಮ್ ಮಕ್ಳನ್ನು ಒಂದ್ಸಲ ಇಲ್ಲಿ ಕರ್ಕೊಂಡ್ ಬಂದು ಸ್ಕೂಲಲ್ಲಿ ಒಂದ್ ದಿವಸ ಓದಿಸಿ, ನಿಮ್ಗೆ ಗೊತ್ತಾಗುತ್ತೆ ಜನಗಳ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಎಲ್ಲ ಕುತ್ಕೊಂಡು ಮಾತಾಡೋದಲ್ಲ, ಇಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳನ್ನ ದಯವಿಟ್ಟು ನೀವು ಬಂದ್ ನೋಡಿದ್ರೇನೆ ಗೊತ್ತಾಗೋದು. ವರ್ಷಕ್ಕ ಅಥವಾ 5 ವರ್ಷಕ್ಕೆ ಟೇಪ್ ಕಟ್ ಮಾಡಕ್ಕೆ ಅದೇನೋ ಉದ್ಘಾಟನೆ ಮಾಡಕ್ ಅಷ್ಟಕ್ಕಲ್ಲ ಸೀಮಿತ. ನಿಮ್ಮನ್ನ ಜನಗಳು ಆಯ್ಕೆ ಮಾಡಿರೋದು ಅದಕ್ಕಲ್ಲ. ಇಲ್ಲಿ ಏನ್ ಸಮಸ್ಯೆಗಳಾಗ್ತಿದೆ ಅದನ್ನ ಬದಲಾವಣೆ ಮಾಡಕ್ಕೋಸ್ಕರ ಇದನ್ನ ನಿಮ್ಮನ್ನ ಆಯೋಜನೆ ಮಾಡಿರೋದು. ದಯವಿಟ್ಟು ಬರ್ಬೇಕು. ಇನ್ ಮುಂದಿನ ದಿನಗಳಲ್ಲಿ ಇದು ಸರಿ ಹೋಗಿಲ್ಲ ಅಂದ್ರೆ ನಾವು ನೇರವಾಗಿ ಹೇಳ್ತಾ ಇದೀವಿ, KRS ಪಕ್ಷದವರು ಇಡೀ ಕರ್ನಾಟಕದಾದ್ಯಂತ ಜನಸ್ನೇಹಿ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಇದು ಸರಿ ಹೋಗಿಲ್ಲ ಅಂದ್ರೆ ನಾವು ಒಂದ್ಸಲ ಆಲ್ರೆಡಿ ಲೆಟರ್ ಕೊಟ್ಟಿದೀವಿ, ಅಧಿಕಾರಿಗಳ ಗಮನಕ್ಕೂ ತಗೊಬಂದಿದೀವಿ. ಇನ್ನ ಅವ್ರೇನಾದ್ರು ಸರಿಯಾಗಿ ಮಾಡಿಲ್ಲ ಅಂದಾಗ ಇವತ್ತು ಅಷ್ಟೇ ಕಮಿಷನರ್ ನಾವು ಭೇಟಿಯಾಗಿ ಇದ್ರ ಬಗ್ಗೆ ನಾವು ಹೇಳ್ತೀವಿ, ಈ ಹೊಸದಾಗಿ ಬಂದಿರುವಂತ ಕಮಿಷನರ್ಗೆ. ಇನ್ನ ಆಗಿಲ್ಲ ಅಂದ್ರೆ ನಾವು ಒಂದ್ ಲೆವೆಲ್ ಮುಂದಿನ ಹೋರಾಟ ನಾವು ಮಾಡ್ಬೇಕಾಗುತ್ತೆ. ಜನತಾ ಚಾರ್ಜ್ ಶೀಟ್ ಅಂತ ಯಾರು ಇಲ್ಲಿ MLA ಇದಾರೆ ಅವ್ರ ಫೋಟೋ ಈ ಟ್ಯಾಂಕ್ ವಾಟರ್ದು ಇದ್ ಮಾಡಿದಾಗ ಅಲ್ಲಿ ಫೋಟೋ ಹಾಕೊಂತಾರೆ, ಪಾರ್ಕ್ ಅಲ್ಲಿ ಫೋಟೋ ಹಾಕೊಂತಾರೆ. ನಾವು ಕಸ ಎಲ್ಲೆಲ್ಲಿ ಇರುತ್ತೆ, ಜನಗಳ ಸಮಸ್ಯೆ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ನಾವು ಆ MLA, ಆ ಕ್ಷೇತ್ರದ MLA ಫೋಟೋಗಳು ಹಾಕ್ತಿವಿ. ಅದನ್ನು ಇವರು ಸರಿಯಾಗಿ ಪರವಾಗಿಲ್ಲ, ಇವ್ರು ಏನಾದ್ರು ಮಾಡ್ಕೊಳ್ಳಿ ಅಂತ ಇದ್ರೆ ಏನ್ ಕಸ ಇಲ್ಲಿದೆ ಅದು ಅವ್ರ ಆಫೀಸ್ ಮುಂದೆ ಇರುತ್ತೆ. ಮುಂದಿನ ದಿನಗಳಲ್ಲಿ ನಾವು ನೀವು ಕೇಸ್ ಹಾಕ್ತಿರೋ ಬಿಡ್ತಿರೋ ಅವೆಲ್ಲ ನಾವ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. KRS ಪಾರ್ಟಿಯವರು ನಾವು ನಿಜವಾಗ್ಲೂ ಜನಸ್ನೇಹಿ ಕೆಲಸಗಳು ಮಾಡ್ತಾ ಇರೋದು ನೀವು ತೋರಿಸ್ತೀವಿ. ಇನ್ನ ನಾವು ಟೀಚರ್ಗಳು ಇದಾರೆ, ಅವ್ರಿಗೆಲ್ಲ ಏನೇನ್ ಸಮಸ್ಯೆಗಳಾಗ್ತಾ ಇದೆ ಅವೆಲ್ಲ ನಾವು ಮುಂದಕ್ಕೆ ತೋರಿಸ್ತೀವಿ.